ओम नारायणाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंद तीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगान् श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृताः श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्वज्ञानार्थ सिद्धे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढ सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य श्रीमद्भागवत विष्णु तत्व निर्णय विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे।
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸುಮಾರು 8 ದಿನಗಳ ನಂತರ ಮತ್ತೆ ಪುನಃ ನಾವು ವಿಷ್ಣು ತತ್ವ ನಿರ್ಣಯದ ಚಿಂತನೆಗೋಸ್ಕರ ಬರ್ತಾ ಇದ್ದೇವೆ. ಶಾಸ್ತ್ರೀಯ ವಿಷಯ, ಆದರೆ ನಮ್ಮ ಶ್ರೋತೃಗಳಿಗೆ ಶಾಸ್ತ್ರೀಯ ವಿಷಯ ಕೇಳುವ ಅಭ್ಯಾಸವೂ ಕೂಡ ಆಗಿದೆ. ಪ್ರಶ್ನೆ: ಧರ್ಮ ಅಧರ್ಮ, ಪಾಪ ಪುಣ್ಯ, ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಅವಗ್ರಹ ಇವೆಲ್ಲ ಕಣ್ಣಿಗೆ ಕಾಣುವ ವಿಷಯಗಳಲ್ಲ. ನಮ್ಮ ಯಾವ ಕಣ್ಣಿಗೂ ಕಾಣುವ ವಿಷಯವೂ ಅಲ್ಲ, ಕಿವಿಗೆ ಕೇಳುವ ವಿಷಯವೂ ಅಲ್ಲ, ನಾಲಿಗೆಯಿಂದ ರುಚಿ ನೋಡುವ ವಿಷಯವೂ ಅಲ್ಲ, ಚರ್ಮದಿಂದ ಸ್ಪರ್ಶದ ವಿಷಯವೂ ಅಲ್ಲ, ಆ ಘ್ರಾಣದಿಂದ ಪರಿಮಳ ನೋಡುವ ವಿಷಯವೂ ಅಲ್ಲ, ಮನಸ್ಸಿನಿಂದ ಕಲ್ಪನೆಯೂ ಕೂಡ ಮಾಡಲಿಕ್ಕಾಗೋದಿಲ್ಲ, ಪ್ರತ್ಯಕ್ಷ ಉಪಯೋಗಕ್ಕೆ ಬೀಳೋದಿಲ್ಲ, ಆಗಮದ ಸಹಾಯ ಇಲ್ಲದೆ ಇದ್ದುದರಿಂದಾಗಿ ಬುದ್ಧಿಯಿಂದ ತರ್ಕವನ್ನು ಮಾಡಲಿಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಧರ್ಮ ಇದೆ, ಅಧರ್ಮ ಇದೆ, ದೇವರಿದ್ದಾನೆ, ಪಾಪ ಇದೆ, ಪುಣ್ಯ ಇದೆ, ಅದಕ್ಕೆ ಫಲ ಇದೆ, ಆಚಾರ್ಯ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತೀರಿ? ಯಾವನು ಕಷ್ಟದಲ್ಲಿದ್ದಾನೆ ಅವನು ಪಾಪ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಿ, ಯಾವನು ಸುಖದಲ್ಲಿದ್ದಾನೆ ಅವನು ಪುಣ್ಯ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಿ. ಸುಲಭ ಅಲ್ಲ. ಅದಕ್ಕೆ ಗ್ರಂಥ, ಪೌರುಷ, ವಾಕ್ಯ, ವೇದ ಇತ್ಯಾದಿಗಳ ಅವಶ್ಯಕತೆ ಏನಿದೆ ಅಂತ ಸುಲಭವಾಗಿ ಅನ್ಬೋದು. ಆದರೆ ಜಗತ್ತಿನಲ್ಲಿ ಬಹಳ ವಿಪರೀತವಾದ ಪರಿಸ್ಥಿತಿ ಇದೆ. ನಮ್ಮ ಮಕ್ಕಳು ಕೇಳುವ ಪ್ರಶ್ನೆಯೂ ಇದೆ. ಕೇಜ್ರಿವಾಲ್ನಂತಹ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ರಾಹುಲ್ ಗಾಂಧಿ ಅಂತ ಅವರ ಸಂಪೂರ್ಣ ಫ್ಯಾಮಿಲಿ 70 ವರ್ಷ ಹಿಂದೂಸ್ತಾನವನ್ನು ಹಾಳು ಮಾಡಿದ ಪಾಪಿಗಳು ಇದ್ದಾರೆ. ಎಷ್ಟು ಕೊಂದಿದ್ದಾರೆ? ಹಾಗಾದರೆ ದೇಶದ್ರೋಹಾದಿಗಳನ್ನು ಮಾಡುವುದು ಪುಣ್ಯಕರವೇ? ಎಷ್ಟು ಜನರನ್ನ, ಕೆಲವು ನಮ್ಮಲ್ಲಿ ಮಿನಿಸ್ಟರ್ಸ್ ಇದ್ದಾರೆ, ಎಷ್ಟು ಕೂಲಿ ಮಾಡಿಸಿದ್ದಾರೆ ಯಾರಿಗೊತ್ತು. ಅದು ದೊಡ್ಡ ಬಂಗಲಾ ಇದೆ, ಕಾರಿದೆ, ಎಲ್ಲವೂ ಇದೆ. ಈ ಮೇಲ್ನೋಟದಿಂದ ಇದು ಪುಣ್ಯದ ಫಲವೋ ಪಾಪದ ಫಲವೋ ಇದನ್ನು ಹೇಳಲಿಕ್ಕಾಗೋದಿಲ್ಲ. ಆದರೂ ಇದು ಸರ್ವಸಾಮಾನ್ಯವಾದ ಪ್ರಶ್ನೆ. ಆದರೆ ಒಂದು ಮಾತು ನೆನಪೇ ಇಟ್ಕೊಳ್ಳಿ, ದೇವರು ಒಂದು ವ್ಯವಸ್ಥೆ ಇದೆ. ಬಹಳ ಒಳ್ಳೆ ಧರ್ಮದಿಂದ ಇರ್ತಕ್ಕಂಥವರು, ಎಂದಿಗೂ ಯಾರಿಗೂ ಮೋಸ ಮಾಡಲಿಲ್ಲ, ಯಾರು ಕೆಟ್ಟ ಮಾತನಾಡಲಿಲ್ಲ, ಒಳ್ಳೆಯ ಪ್ರಾಮಾಣಿಕವಾದ ರೀತಿಯಲ್ಲಿ ಧರ್ಮ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಆದರೂ ಮಗನೋ ಬೇರೆ ಜಾತಿಯ ಜೊತೆ ಮದುವೆ ಆಗ್ಬಿಡ್ತಾರೆ. ತಂದೆ ತಾಯಿಗಳು ಪಾಪ ಮಾಡಿದ್ದಾರೆ ಅಂತ ಅನ್ಬೇಕೆ? ಎಲ್ಲ ಮೇಲೆ ನೋಡ್ಲಿಕ್ಕೆ ಬಹಳ ಪುಣ್ಯವನ್ನೇ ಮಾಡಿದ್ದಾರೆ. ಪ್ರತ್ಯಕ್ಷದಿಂದ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದೇ ಒಂದು ಉತ್ತರ ಇರ್ತದೆ. ಶಾಸ್ತ್ರ ಹೇಳ್ತದೆ, ಈ ಜನ್ಮದಲ್ಲಿ ಬರತಕ್ಕಂಥ ಅನೇಕ ದುಃಖಗಳಿಗೆ ನಮ್ಮ ಹಿಂದಿನ ಅನೇಕ ಜನ್ಮದ ಕರ್ಮಗಳು ಕಾರಣವಾಗಿರ್ತವೆ. ಈ ಜನ್ಮದ ಪುಣ್ಯ ನಮಗೆ ಈ ಜನ್ಮದಲ್ಲೂ ಸಿಗ್ಬಹುದು, ಮುಂದಿನ ಜನ್ಮದಲ್ಲೂ ಸಿಗ್ಬಹುದು. ಅತಿ ಭೀಕರ ಪಾಪ ಇತ್ತು ಅಂತ ತಿಳ್ಕೊಂಡದ್ದು ಇದೇ ಜನ್ಮದಲ್ಲಿ ಸಿಗ್ತದೆ. ಅತ್ಯುತ್ಕಟೆ ಪುಣ್ಯ ಪಾಪೈ ಸದ್ದೈವ ಫಲಮಶ್ನುತೆ. ಧರ್ಮಶಾಸ್ತ್ರ ಹೇಳ್ತದೆ, ಕೆಲವು ಪಾಪ ಪುಣ್ಯಗಳ ಫಲ 3 ವರ್ಷಗಳ ನಂತರ ಸಿಗ್ತದೆ, ಕೆಲವು ಪಾಪ ಪುಣ್ಯಗಳ ಫಲ 3 ತಿಂಗಳ ನಂತರ, ಕೆಲವು ಪಾಪಗಳ ಫಲ ಇಮಿಡಿಯೇಟ್ಲಿ. ತ್ರಿಭಿರ್ವರ್ಷೇ ತ್ರಿಭಿರ್ಮಾಸೇ ತ್ರಿಭಿರ್ಪಕ್ಷೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಸದ್ಯೈವ ಫಲಮಶ್ನುತೆ.
ಸದ್ಯೈವ ಫಲಮಶ್ನುತೆ. ಜಗನ್ನಾಥದಾಸರು ಒಳ್ಳೆ ವಿದ್ವಾಂಸರು, ಸುಧಾದಿ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನುಭಾವರು, ಸತತ ಪಾಠ ಪ್ರವಚನದಲ್ಲಿ ಇರ್ತಕ್ಕಂಥವರು. ಪ್ರಾರಬ್ಧದಿಂದ ಸ್ವಲ್ಪ ದಿವಸ ಅವರಿಗೆ ಉದರಶೂಲ ಬಂದರೂ ಸಹ ಮುಂದೆ ಅಪಮೃತ್ಯು ಪರಿಹಾರ ಮಾಡಿಕೊಂಡು ಗೋಪಾಲದಾಸರಿಂದ 40 ವರ್ಷ ಆಯುಷ್ಯ ಪಡೆದು ಎಂಥ ಅದ್ಭುತ ಕಾರ್ಯ ಮಾಡಿದರು. ಪುಣ್ಯ ಕಾರ್ಯದ ಫಲ ಈಗಿಂದೀಗಲೇ ನೋಡಿಕೊಂಡು ಬೇಗನೆ ತಮ್ಮ ಇದೇ ಜನ್ಮದಲ್ಲಿ ಪಡೆದರು. ದುರ್ಯೋಧನ ದುಶ್ಯಾಸನಾದಿಗಳು ಮಾಡಿದ ಪಾಪದ ಫಲ ಅದೇ ಜನ್ಮದಲ್ಲಿ ಪಡೆದರು. ಆದರೆ ಕೆಲವು ಸಲ ಹಿಂದಿನ ಮುಂದಿನ ಜನ್ಮ ಇರ್ತದೆ. ಹಾಗಾದರೆ ಪಾಪ ಪುಣ್ಯ ಅದರ ಫಲದ ಬಗ್ಗೆ ನಾವು ಯಾವ ಗ್ರಂಥಗಳನ್ನು ನಂಬಬೇಕು? ಅದಕ್ಕೋಸ್ಕರ ಶ್ರೀಮದಾಚಾರ್ಯರ ಅಭಿಪ್ರಾಯ ಸ್ಪಷ್ಟವಾಗಿದೆ. ಅಪೌರುಷೇಯವಾದಂಥ ಗ್ರಂಥ ನಮಗೆ ಉಪಲಬ್ಧ ಇದೆ. ವೇದಗಳಂತಹ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ನಮಗೆ ಉಪಲಬ್ಧವಿದೆ. ಯಾವುದು ಪರಮಾತ್ಮ, ಮಹಾಲಕ್ಷ್ಮೀ ದೇವಿ, ಜೀವ, ಮೂಲ ಪ್ರಕೃತಿಯಂತೆ ಅನಾದಿಯಾಗಿದೆ. ಅನಾದಿಯಾದ ಜ್ಞಾನದ ಸ್ರೋತಸ್ಸಿದೆ. ಇಂತಹ ಅಪೌರುಷೇಯವಾದ ವಾಕ್ಯವನ್ನು ಅಂದರೆ ವೇದಾನುಸಾರಿಯಾದ ಸ್ಮೃತಿಗಳ ವಾಕ್ಯಗಳನ್ನು ಇಟ್ಟುಕೊಂಡು ನಮ್ಮ ಜೀವನದ ಸಾಧನೆಯನ್ನು ನಾವು ಮಾಡಿಕೊಳ್ಬೇಕು ಅಂತನ್ನುವ ಒಂದು ಕ್ರಮ ನಮ್ಮ ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ. ಹೀಗಾಗಿ ಶ್ರೀಮದಾಚಾರ್ಯ ಹೇಳಿದರು ಅಪೌರುಷೇಯವಾದ ವೇದವನ್ನು ಇಟ್ಕೊಂಡು ಹೊರಡಬೇಕು ಅಂತ. ಅದಕ್ಕೆ ಜೈನರು ಬೌದ್ಧರು ಇಲ್ಲ, ನಾವು ವೇದ ಒಪ್ಪೋದಿಲ್ಲ. ಆಗ ಅವರಿಗೆ ನೀವು ವೇದ ಒಪ್ಪಲೇಬೇಕಾಗ್ತದೆ, ಇಲ್ಲದೇ ಇದ್ದರೆ ಅತೀಂದ್ರಿಯ ವಿಷಯದ ಚರ್ಚೆ ಮಾಡದೇ ಇರತಕ್ಕಂಥ ನೀವು ವಾದಿಗಳೇ ಅಲ್ಲ, ತತ್ವಜ್ಞಾನಿಗಳೇ ಅಲ್ಲ ಅಂತ ತಿಳ್ಕೊಂಡು ಹೇಳಿ ನಿರ್ಧಾರ ಮಾಡಬೇಕಾಗ್ತದೆ ಅಂತ ತಿಳ್ಕೊಂಡು ಹೇಳಿ ಅವರ ಯುಕ್ತಿಗಳನ್ನು, ಅವರ ತರ್ಕಗಳನ್ನು ಶಾಸ್ತ್ರೀಯವಾಗಿ ಅದನ್ನು ವಿಮರ್ಶೆ ಮಾಡಿ ಖಂಡಿಸಿದ್ದನ್ನು ಇಲ್ಲಿಯವರೆಗೂ ನೀವು ಕಂಡಿದ್ದೀರಿ. ಇವತ್ತಿನ ಸಂದರ್ಭದಲ್ಲಿ ನೈಯಾಯಿಕರು ನಮ್ಮಲ್ಲಿ ನ್ಯಾಯ ದರ್ಶನ ಅಂತಕೊಂಡಂತನ್ನೋದು ಬಹಳ ಶ್ರೇಷ್ಠವಾದ ಒಂದು ವಿಚಾರ ವಂತಿಕೆಯ ಒಂದು ಕ್ರಮ. ಅವರಿಗೆ ನಾವು ನೈಯಾಯಿಕರು ಅಂತ ಕರಿತೇವೆ. ನ್ಯಾಯ ಅಂದರೆ ಯುಕ್ತಿಯಿಂದ ಹೇಗೆ ವಿಷಯಗಳನ್ನು ಸಾಧಿಸಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಯುಕ್ತಿ ಅಂದರೆ ಏನು, ಯುಕ್ತಿಯ ಕ್ರಮ ಹೇಗೆ, ಯುಕ್ತಿಯಲ್ಲಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಉದ್ದೇಶ ಏನು, ಅದಕ್ಕಿರ್ತಕ್ಕಂಥ ಸಾಧನಗಳೇನು, ಅದಕ್ಕೆ ಉದಾಹರಣೆಗಳೇನು, ಸಾಧ್ಯ ಅಂದರೆ ಏನು, ಸಾಧ್ಯದಲ್ಲಿರ್ತಕ್ಕಂಥ ದೋಷಗಳೇನು, ಹೇತುಗಳಲ್ಲಿರ್ತಕ್ಕಂಥ ದೋಷಗಳೇನು, ದೃಷ್ಟಾಂತಗಳಲ್ಲಿರ್ತಕ್ಕಂಥ ದೋಷಗಳೇನು, ಭಾಳ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ. ಹೇಗೆ ಮೆಥಮೆಟಿಕ್ಸ್ ಕಲಿಯದೇ ಇದ್ದರೆ ಸೈನ್ಸ್ ಸರಿಯಾಗಿ ಅರ್ಥ ಆಗೋದಿಲ್ವೋ, ಕಂಪ್ಯೂಟರ್ ಸರಿಯಾಗಿ ಅರ್ಥವಾಗೋದಿಲ್ವೋ, ಅದೇ ರೀತಿಯಾಗಿ ನ್ಯಾಯಶಾಸ್ತ್ರವನ್ನು ಕಲಿಯದೇ ಇದ್ದರೆ ವೇದಾಂತದ ಚರ್ಚೆಯನ್ನು ಅರ್ಥ ಮಾಡಿಕೊಳ್ಳೋದು, ಪ್ರಮೇಯ ಅರ್ಥ ಮಾಡಿಕೊಳ್ಳಬಹುದು ಹರಿಕಥಾಮೃತಸಾರಾದಿ ಗ್ರಂಥಗಳಿಂದ, ಭಾಗವತಾದಿ ಗ್ರಂಥಗಳಿಂದ, ಮಹಾಭಾರತಾದಿ ಗ್ರಂಥಗಳಿಂದ ಪ್ರಮೇಯ ಗೊತ್ತಾಗ್ಬೋದು. ಆದರೆ ಯುಕ್ತಿಯಿಂದ ಸಾಧನೆ ಮಾಡಬೇಕು ಅಂತಕೊಂಡಂತಂದರೆ ಬ್ರಹ್ಮಸೂತ್ರ, ಅದರ ಮೇಲೆ ವ್ಯಾಖ್ಯಾನ ತಿಳಿದುಕೊಳ್ಳಬೇಕಾಗಿದ್ದರೆ ತರ್ಕಶಾಸ್ತ್ರದ ಪರಿಚಯ ಬೇಕಾಗ್ತದೆ. ಅವರು ಹೇಳ್ತಾರೆ, ನಿಮ್ಮ ಅಪೌರುಷೇಯವಾದ ವಚನ ವೇದ ಬೇಕಾಗಿಲ್ಲ. ಯಾಕೆ? ನಮ್ಮ ಯುಕ್ತಿ ಹೀಗಿದೆಪ್ಪ, ನಮ್ಮ ಲಾಜಿಕ್ ಹೇಗಿದೆ, ಯಾವ ವಸ್ತು ರಚಿತವಾಗಿದೆ ಅದಕ್ಕೆ ಒಬ್ಬ ಕರ್ತ ಇರಲೇಬೇಕು. ಮಡಿಕೆ ಇದೆ, ಕುಂಬಾರ ಇರಲೇಬೇಕು. ತಂತಾನೆಗೆ ಬಂದು ಮಡಿಕೆ ಬರೋದಿಲ್ಲ. ಅಡಿಗೆ ಆಗಿದೆ, ಅಡಿಗೆ ಮಾಡೋನಿರಬೇಕು.
ಪ್ರವಚನ ಆಯಿತು, ಪ್ರವಚನ ಮಾಡುವನೊಬ್ಬನಿರಬೇಕು. ಎಲ್ಲಿ ಕಾರ್ಯ ಇದೆ ಅಲ್ಲಿ ಒಬ್ಬ ಕರ್ತ ಇರಲೇಬೇಕು. ಅವರು ಮಾಡುವ ಯುಕ್ತಿವಾದ ಈ ರೀತಿಯಾಗಿದೆ: ನನು ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ. ಈ ಸಂಪೂರ್ಣ ಜಗತ್ತಿನಲ್ಲಿರ್ತಕ್ಕಂಥ ಪುಣ್ಯ ಪಾಪಗಳು, ಧರ್ಮಾಧರ್ಮಾದಿಗಳ ಏನು ನಿರ್ಣಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರಲೇಬೇಕು. ಯಾಕೆ? ಈ ಜಗತ್ತಿನ ಆಗುಹೋಗುಗಳಲ್ಲೂ ಒಂದು ಕ್ರಿಯೆಗಳು ಇದ್ದ ಮೇಲೆ ಒಬ್ಬ ಕರ್ತ ಇರಲೇಬೇಕು. ಹೀಗಾಗಿ ಜಗತ್ತನ್ನು ಸೃಷ್ಟಿ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅರ್ಥ ಆಯಿತು. ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ತಿಳ್ಕೊಂಡಂತ ಮೇಲೆ ಅವನಿಗೆ ಜಗತ್ತಿನ ಬಗ್ಗೆ ಎಲ್ಲ ಗೊತ್ತಿರಲೇಬೇಕು. ಯಾವನು ಯಾವ ಉಪಾದಾನ ಕಾರಣಗಳಿಂದ ಕಾರ್ಯವನ್ನು ಮಾಡ್ತಾನೆ ಅವನಿಗೆ ಅದರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಒಬ್ಬ ಮಡಿಕೆ ಮಾಡ್ತಕ್ಕಂಥ ಮಣ್ಣಿನ ಬಗ್ಗೆ ಅವನಿಗೆ ಗೊತ್ತಿರಬೇಕು. ಹೀಗಾಗಿ ಒಬ್ಬ ಕರ್ತ ಯುಕ್ತಿಯಿಂದ ಸಿದ್ಧವಾದ ಮೇಲೆ ಅವನನ್ನೇ ಸರ್ವಜ್ಞ ಅಂತ ಒಪ್ಪಿಬಿಡೋಣಲ್ಲ. ಅವನನ್ನೇ ಸರ್ವಜ್ಞ ಅಂತ ಒಪ್ಪಿಕೊಂಡ ಮೇಲೆ ಅವಾಗ ಅಪೌರುಷೇಯ ವಾಕ್ಯ ಯಾಕೆ ಬೇಕು? ಅವನ ವಾಕ್ಯವೇ ನಮ್ಗೆ ಯಾಕೆ ಪ್ರಮಾಣ ಆಗಬಾರ್ದು? ಐನ್ಸ್ಟೀನ್ ಒಂದ್ಸಲ ಹೇಳಿದ, ನನಗೆ ಈ ಜಗತ್ತಿನ ಮೂಲದಲ್ಲಿ ಯಾರಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಸಿದ್ಧ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ನನ್ನ ತರ್ಕದಿಂದ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದನ್ನು ಯಾರಾದರೂ ಒಬ್ಬನು ರಚಿಸಲಿರಲೇಬೇಕು. ಸುಮ್ಮನೆ ತಾನಾಗೆ ಯಾವುದು ಆಗೋದಿಲ್ಲ. ಒಂದು ವೇಳೆ ಅವನು ರಚಿಸಿದ್ದರೆ ಇದೆಲ್ಲ ವಿಷಯ ಅವನಿಗೆ ಗೊತ್ತಿರ್ತದೆ ಅಂಥೇಳಿ ಮಾಡರ್ನ್ ಸೈಂಟಿಸ್ಟ್ ಐನ್ಸ್ಟೀನ್ ಕೂಡ ಈ ಮಾತನ್ನು ಹೇಳಿದ್ದಾನೆ. ವಿದೇಶದ ಮಹಾನ್ ತಾರ್ಕಿಕ ಅಂತ ಅಂದುಕೊಂಡಿರ್ತಕ್ಕಂಥ ಅನೇಕ ವಾದಿಗಳು ಕೂಡ ಯಾವನಾದರೂ ಒಬ್ಬರು ಜಗತ್ತು ರಚಿಸಿರಲೇಬೇಕು, ಅವನು ಬಹಳ ಬುದ್ಧಿವಂತ ಇರಲೇಬೇಕು ಅಂತ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಪ್ರಯತ್ನ ಪಡಿಸಿದ್ದಾರೆ. ಆದ್ದರಿಂದಾಗಿ ಅಂಥ ಒಬ್ಬ ದೇವರು ಸೃಷ್ಟಿ ಮಾಡಿದ್ದಾನೆ, ಅವನು ಸರ್ವಜ್ಞ ಇದ್ದಾನೆ ಒಪ್ಪಿಡೋಣಲ್ಲ. ಏನು ತಪ್ಪಾಯಿತು? ಆಗ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ದೇವರನ್ನು ಒಪ್ಪದೇ ಇರತಕ್ಕಂಥ ವಾದಿಗಳಿದ್ದಾರೆ. ಯಾಕೆಂದರೆ ಎಲ್ಲ ವಾದಿಗಳಿಗೂ ಸಮ್ಮತವಾದಂಥ ಒಂದು ವಿಚಾರ ಬೇಕು. ಹೋಗಲಿ, ಅವರನ್ನು ಬಿಟ್ಬಿಡೋಣ. ಆದರೆ ಆ ದೇವರು ಹೇಗಿದ್ದಾನೆ, ಏನಿದ್ದಾನೆ ಅಂತ ಅನ್ನೋದನ್ನು ನಾವು ತರ್ಕದಿಂದ ನಿರ್ಣಯ ಮಾಡಲಿಕ್ಕಾಗ್ತದೆಯಾ? ಸರ್ವಜ್ಞನೋ ಅಲ್ಪಜ್ಞನೋ, ಅವನಲ್ಲಿ ಗುಣದೋಷ ಇವೆಯೋ, ಅವನಲ್ಲಿ ಸುಖದಂತೆ ದುಃಖವೂ ಇದೆಯೋ? ಯಾಕಂದರೆ ನೈಯಾಯಿಕರು ಗುಣ ಇದ್ದದ್ರಿಂದ ದುಃಖವೂ ಇದೆ ಅಂತ ಹೇಳುವ ನೀವು ವ್ಯಕ್ತಿಗಳು. ಮತ್ತು ಇನ್ನೊಂದು ನೀವೇನು ಹೇಳಿದ್ದೀರಿ, ಯಾವನು ಕರ್ತ ಇದ್ದಾನೆ ಅವನಿಗೆ ಅದರ ಬಗ್ಗೆ ಎಲ್ಲ ಗೊತ್ತಿರಲೇಬೇಕು ಅಂತ ಹೇಳಿ ಒಂದೇನು ಯುಕ್ತಿಯನ್ನು ಮಾಡಿದರೆ ಆ ಯುಕ್ತಿಯು ಸರಿಯಲ್ಲ. ಯಾಕೆ ಯುಕ್ತಿ ಸರಿಯಲ್ಲ ಅಂತಂದರೆ, ಕುಂಬಾರ ಮಡಿಕೆ ಮಾಡ್ತಾನೆ. ಮಡಿಕೆ ಮಾಡ್ತಾನೆ, ಆದರೆ ಅವನಿಗೆ ತಾನು ರಚನೆ ಮಾಡಿದ ಗಡಿಗೆಗಳಲ್ಲಿ ಎಷ್ಟು ಐಟಮ್ಸ್ ಇವೆ ಗೊತ್ತಿದೆಯಾ? ಉಪಾದಾನ ಕಾರಣ ಮಣ್ಣು, ಅವನು ಮಾಡ್ತಕ್ಕಂಥ ವಸ್ತು ಮಡಿಕೆ. ಮಣ್ಣಿಂದ ಮಡಿಕೆ ಆಗ್ತಷ್ಟೇ ಗೊತ್ತಿದೆ. ಭಾಳ ಅದರ ಮಣ್ಣಿನ ಗುಣಧರ್ಮವೂ ಗೊತ್ತಿರ್ತದೆ. ಆದರೆ ಅದರಲ್ಲಿ ಎಷ್ಟು ಅಣುಗಳಿವೆ ಗೊತ್ತಿದೆಯಾ ಅವನಿಗೆ? ಆ ಅಣುಗಳ ತೂಕ ಎಷ್ಟಿದೆ ಗೊತ್ತಿದೆಯಾ?
ಈ ಗಡಿಗೆ ಎಷ್ಟು ದಿವಸ ಬಾಳುತ್ತದೆ ಅಂತ ಅನ್ನೋದು ಗೊತ್ತಿದೆಯಾ? ಅಥವಾ ಈ ಗಡಿಗೆಯನ್ನು ಯಾರು ತೆಗೆದುಕೊಳ್ತಾರೆ, ಯಾರು ಎದಕ್ಕೋಸ್ಕರ ಉಪಯೋಗಿಸ್ತಾರೆ ಅದು ಗೊತ್ತಿದೆಯಾ? ಗೊತ್ತಿಲ್ಲ. ಹೀಗಾಗಿ ಯಾವುದನ್ನು ರಚಿಸ್ತಾನೆ ಅದರ ಬಗ್ಗೆ ಎಲ್ಲ ಗೊತ್ತಿರಬೇಕು ಅಂತ ಏನು ನಿಯಮವಿಲ್ಲ. ಸಾಮಾನ್ಯ ಜ್ಞಾನ ಇದ್ದರೆ ಅಡಿಗೆ ಮಾಡ್ತಾನೆ. ಅಡಿಗೆ ಮಾಡ್ತಕ್ಕಂಥ ವ್ಯಕ್ತಿಗೆ ನಾನು ಹಾಕುವ ಉಪ್ಪಿನಲ್ಲಿ ಏನೇನು ಕೆಮಿಕಲ್ ಘಟಕಗಳಿವೆ ಅಂತ ಅನ್ನೋದು ಗೊತ್ತಿದೆಯಾ ಅವನಿಗೆ? ಇಲ್ಲ. ತಾನು ಹಾಕುವ ಮಸಾಲೆಯಲ್ಲಿರುವ ಲವಂಗದ ಘಟಕಗಳೇನು, ಅದರಲ್ಲಿ ಪೊಟ್ಯಾಸಿಯಮ್ ಎಷ್ಟಿದೆ, ಅದು ಮ್ಯಾಗ್ನೀಸಿಯಮ್ ಎಷ್ಟಿದೆ, ಆ ನಂತರ ಆ್ಯಂಟಿ ಆಕ್ಸಿಡೆಂಟ್ ಅಂಶದ ಸಂದರ್ಭ ಎಷ್ಟಿದೆ ಗೊತ್ತಿದೆಯಾ ಅವನಿಗೆ? ಇಲ್ಲ. ಒಂದು ವಸ್ತುವನ್ನು ರಚನೆ ಮಾಡುವ ವ್ಯಕ್ತಿ ಅವನು ಸರ್ವಜ್ಞನೇ ಆಗಿರಬೇಕು ಅಂತನ್ನೋ ಒಂದೇನು ಕಲ್ಪನೆ ಇದೆ. ನಿಮ್ಮ ಕಲ್ಪನೆಗೆ ಸತ್ಪ್ರತಿಪಕ್ಷ ರೂಪವಾಗಿ ನಾವು ಹೇಳ್ತೇವೆ ಅವನು ಆ ವಿಷಯದಲ್ಲಿ ಎಲ್ಲವನ್ನೂ ತಿಳಿದುಕೊಂಡಿಲ್ಲ. ಘಟಕರ್ತೃವತ, ಪಾಕಕರ್ತೃವತ, ಈ ರೀತಿಯಾಗಿ ನಾವು ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಿನಗೆ ಸತ್ಪ್ರತಿಪಕ್ಷ ನಾವು ಹೇಳ್ತೇವೆ ಅಂತ ಕೊಂಡಿದ್ದ. ಇನ್ನು ಘಟ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಕುಂಬಾರರ ಸಂಖ್ಯೆ ಅಷ್ಟಿದೆ. ಘಟ ಇದೆ, ಕರ್ತೃ ಇದ್ದಾನೆ. ಎಷ್ಟು ಜನ ಕರ್ತೃಗಳಿದ್ದಾರೆ? 1,000 ಲಕ್ಷಾವಧಿ ಕುಂಬಾರರಿದ್ದಾರೆ. ಹಾಗೆ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಲಕ್ಷಾವಧಿ ಇದ್ದಾರೆ. ಆದ್ದರಿಂದಾಗಿ ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನೇಕ ಕರ್ತೃಗಳನ್ನು ಕಲ್ಪನೆ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ಅಷ್ಟೆಲ್ಲ ಜನರು ಸರ್ವಜ್ಞರು ಅಂತ ಒಪ್ಕೊಳ್ಬೇಕಾಗ್ತದೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕಲ್ಪನೆ, ಅದಕ್ಕೆ ಕಲ್ಪನಾ ಗೌರವ ಅಂತ ಕರೀತಾರೆ. ಕಲ್ಪನೆ ಮೇಲೆ ಕಲ್ಪನೆ ಮಾಡ್ತಾ ಹೋಗಬೇಕಾಗ್ತದೆ. ಆದ್ದರಿಂದಾಗಿ ಯುಕ್ತಿವಾದ ಮಾಡ್ತಕ್ಕಂತಹ ತಾರ್ಕಿಕರು, ಯುಕ್ತಿವಾದಿಗಳು, ನೈಯಾಯಿಕರು ಮಾಡುವ ಈ ಯುಕ್ತಿ, ಜಗತ್ತು ಒಂದು ಕಾರ್ಯ, ಅದಕ್ಕೆ ಕರ್ತ ಇರಲೇಬೇಕು. ಆ ಕರ್ತ ತಾನು ಯಾವ ಉಪಾದಾನ ಕಾರಣದಿಂದ, ಅಂದರೆ ಮಣ್ಣನ್ನು ತೆಗೆದುಕೊಂಡು ಮಡಿಕೆ ಮಾಡ್ತಾನೆ ಅಥವಾ ಅಡುಗೆ ಸಾಮಾನುಗಳಂತ ಅಡುಗೆ ಮಾಡ್ತಾನೆ, ಅಂಥವನಿಗೆ ಅದರ ಬಗ್ಗೆ ಸರ್ವಜ್ಞತ್ವ ಇರಲೇಬೇಕು. ಅವನು ಎಲ್ಲವನ್ನು ತಿಳಿದುಕೊಂಡವನಾಗಿರಲೇಬೇಕು ಅಂತ ಏನು ನಿಯಮವಿಲ್ಲ. ಆದ್ದರಿಂದಾಗಿ ಯುಕ್ತಿಯಿಂದ ಜಗತ್ತಿನ ಕರ್ತೃವಾಗಿರ್ತಕ್ಕಂತಹ ವ್ಯಕ್ತಿ ಇವನು ಸರ್ವಜ್ಞನಾಗಿದ್ದಾನೆ ಅಂತ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ನಿಮ್ಮ ವಿಚಾರದಲ್ಲಿ ಕಲ್ಪನಾ ಗೌರವವೂ ಕೂಡ ಇದೆ. ಅದರ ಜೊತೆಯಲ್ಲಿ ಸತ್ಪ್ರತಿಪಕ್ಷವು ಕೂಡ ನಮಗೆ ನಿಮ್ಮ ಇದಕ್ಕೆ ಇರೋದರಿಂದಾಗಿ ನಿಮ್ಮ ಏನು ಯುಕ್ತಿವಾದ ಅಂತೇನಿದೆ ಇದು ಪ್ರಾಮಾಣಿಕವಲ್ಲ. ಈ ಚರ್ಚೆ ತಿಳಿಯಲಾರದಷ್ಟೇನು ಕಠಿಣ ಇಲ್ಲ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಹೋಗಲಿ. ಸರ್ವಜ್ಞ ಸಿದ್ಧಿ ಆಗದೇ ಇದ್ರೂ ಒಪ್ಪಿಕೊಳ್ಳೋಣ ಸ್ವಲ್ಪ ಹೊತ್ತು. ಅವನಂತ ಸರ್ವಜ್ಞ ಇದ್ದಾನೆ. ಆದರೆ ಅವನು ಮೋಸ ಮಾಡ್ಬೋದಲ್ಲ? ಅಥವಾ ಅವನಲ್ಲಿ ಒಬ್ಬರ ಬಗ್ಗೆ ಪ್ರೀತಿ, ಒಬ್ಬರ ಬಗ್ಗೆ ದ್ವೇಷ ಇದೆ, ಆ ರೀತಿಯಾಗಿ ಅವನು ಕೆಟ್ಟ ಕೆಲಸನೂ ಮಾಡ್ಬೋದಲ್ಲ? ಮೊನ್ನೆ ಒಂದು ಉದಾಹರಣೆ ನಿಮಗೆ ಪೇಪರ್ನಲ್ಲಿ, ಟಿವಿಯಲ್ಲಿ ನೋಡಿರ್ಬೋದು ನೀವು. ಕಲ್ಕತ್ತಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಬ್ಬರು ನರ್ಸ್ ಅಂದರೆ ಹಾಸ್ಪಿಟಲ್ ಇರ್ತಕ್ಕಂಥ ದಾಯಿಗಳು ಅರೆಸ್ಟ್ ಮಾಡಿದರು. ಯಾಕೆ ಅಂತಿಕೊಂಡು ಅಂತಂದರೆ,
ಅವರು ಮುಸಲ್ಮಾನರು, ಅವರ ಪಕ್ಕಾದ್ವೇಷಿಗಳು ಯಹೂದಿಗಳು. ಅವ್ರ ನಂತರ ಒಪ್ಪಿಕೊಂಡ್ರು. ಎಷ್ಟು ಜನ ತಮಗೆ ಬೇಕಾದೇ ಇರತಕ್ಕಂಥ ಧರ್ಮದವರು ರೋಗಿಗಳು ಬರ್ತಿದ್ರು, ಅವರನ್ನು ನಾವು ಸ್ಲೋ ಪಾಯ್ಸನ್ ಕೊಂದುಬಿಟ್ಟಿದ್ದೇವೆ. ಯಾಕೆ ಅವರ ಧರ್ಮದ ಪ್ರಕಾರ ತಮ್ಮ ಧರ್ಮವನ್ನು ಒಪ್ಪದೇ ಇರತಕ್ಕಂಥ ವ್ಯಕ್ತಿಗೆ ಜೀವಂತ ಇರುವ ಅಧಿಕಾರ ಇಲ್ಲ. ಹೀಗಾಗಿ ತನ್ ಸೇ ಜುದಾ ಅವರನ್ನು ಅನೇಕ ಜನರನ್ನು ಕೊಂದಿದ್ದೇವೆ. ನೋಡಿ, ಡಾಕ್ಟರು ದಾಯಿಗಳು ಅಂತ ಅವರ ಮೇಲೆ ನಾವು ವಿಶ್ವಾಸ, ಆ ವಿಶ್ವಾಸದಿಂದ ನಾವು ಹಾಸ್ಪಿಟಲ್ನಲ್ಲಿ ನಮ್ಮ ಬಂಧುಗಳನ್ನು ಬಿಟ್ಟು ಬಂದ್ಬಿಡ್ತೇವೆ. ಆದರೆ ಅವರು ಮೋಸ ಮಾಡಿದರೆ ಕೊರೋನಾ ಸಂದರ್ಭದಲ್ಲಿ ಹೀಗೆ ಆಯ್ತು. ನಮಗೊಬ್ಬ ಆಪ್ತರು, ಅವರಿಗೆ ಕೇವಲ ಕೆಮ್ಮು ನೆಗಡಿ ಬಂದಿತ್ತು. ತಪ್ಪಿ ಅವರ ಮಕ್ಕಳು ಯಾವುದೊಂದು ಹಾಸ್ಪಿಟಲ್ ಕರ್ಕೊಂಡು ಹೋದರು. ಹಾಸ್ಪಿಟಲ್ನವರಿಗೆ ಒಬ್ಬ ಕೊರೋನಾ ರೋಗಿಗೆ ಅಂತ ತಿಳ್ಕೊಂಡು ಗೌರ್ಮೆಂಟಿಂದ ಇಷ್ಟು ಬರ್ತದೆ. ಹೀಗಾಗಿ ಅವರಿಗೆ ಸಂಖ್ಯೆ ತೋರಿಸಬೇಕಾಗಿತ್ತು. ಅವರಿಗೆ ತಪ್ಪು ಔಷಧಿಯನ್ನು ಕೊಟ್ಟು ಕೊರೋನಾದಿಂದ ಸತ್ತು ಹೋದರು ಅಂತೇಳಿ ಅಡ್ಮಿಟ್ ಇವತ್ತಾಗಿದ್ದಾರೆ, ಮರುದಿವಸ ರಾತ್ರಿ ಆ ಮನುಷ್ಯ ಕಲಾಸ್. ಇಂಥ ಮೋಸಗಾರ ಜಗತ್ತಿನಲ್ಲಿದ್ದಾರೆ. ಈ ಸರ್ವಜ್ಞನಾದ ವ್ಯಕ್ತಿ ಮೋಸಗಾರನ ಯಾಕಾಗಿರಬಾರ್ದು? ಅವನಿಗೆ ಈ ರೀತಿಯಾಗಿರ್ತಕ್ಕಂತಹ ತಪ್ಪು ಕೆಲಸವನ್ನು ಯಾಕೆ ಮಾಡಬಾರ್ದು? ಅವನನ್ನು ನಾವು ಉಪಕಾರಿ, ಅವನ ಮಾತನ್ನು ನಂಬಬೇಕು ಅಂತ ನಮ್ಮ ನಾವೇ ಕೆಟ್ಕೊಳ್ಳಿಕ್ಕಾಗ್ತದೆ. ನೋಡಿ, ತರ್ಕ ಅಂದಮೇಲೆ ಸಮಸ್ಯೆಗಳು ಕೂಡ ಬಂದೇ ಬರ್ತವೆ. ಇಲ್ಲಪ್ಪ, ನಾವು ಅಂತ ಮೋಸಗಾರ, ರಾಗ ದ್ವೇಷ ಇಲ್ಲ, ರಾಗದ್ವೇಷ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವ್ರು ಮೋಸ ಮಾಡೋದಿಲ್ಲ ಅಂತ ನಾನು ನಿಶ್ಚಯ ಮಾಡ್ತೀನಿ. ಸರ್ವಜ್ಞರಾಗಿದ್ದಾರೆ, ಇದನ್ನು ಹೇಳಲಿಕ್ಕೆ ಬರೋದಿಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ಗೌತಮ ಬುದ್ಧ ಪರಮಾತ್ಮನ ಅವತಾರ. ಆ ಭಗವಂತನಿಗೆ ದುಷ್ಟರನ್ನು ಮೋಸ ಮಾಡಬಹುದು ಅವಶ್ಯಕವಾಗಿ. ದುಷ್ಟರ ನಾಶಪಡಿಸೋಸ್ಕರ ಅವರನ್ನು ಮೋಸ ಮಾಡಬೇಕಾಗಿತ್ತು. ಅವನು ಮೋಸ ಮಾಡಿ ತ್ರಿಪುರಾಸುರರ ಸ್ತ್ರೀಯರ ಪಾತಿವ್ರತ್ಯವನ್ನು ಭಂಗ ಮಾಡುವುದಲ್ಲದೆ ಯಜ್ಞ ಯಾಗದ ಹೆಸರಿನಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪಶುಹಿಂಸಾದಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಜ್ಞದಿಂದ ಯಾಗಗಳಿಂದ ಸ್ವಲ್ಪ ದೂರ ಇಡುವುದಕ್ಕೋಸ್ಕರ ಎರಡರ್ಥ ಮೂರರ್ಥ ಬರತಕ್ಕಂಥ ರೀತಿಯ ಸಂದರ್ಭದಲ್ಲಿ ವಾಕ್ಯಗಳನ್ನು ಉಪಯೋಗಿಸಿ ವೇದ ಅಪ್ರಮಾಣಂ, ವೇದಗಳು ಅಪ್ರಮಾಣ ಅಂತ ಕೊಂಡು ಗೌತಮ ಬುದ್ಧರ ಉಪದೇಶ. ಸರ್ವಸಾಮಾನ್ಯವಾಗಿ ಇದು ನೆಗೆಟಿವ್, ವಿರುದ್ಧವನ್ನು ತೋರಿಸಿಕೊಡ್ತದೆ. ಇದು ಪ್ರಮಾಣದ ವಿರುದ್ಧವಾಗಿದೆ. ವೇದ ಪ್ರಮಾಣವಲ್ಲ, ಒಪ್ಕೊಳ್ಬೇಡಿ ಅಂತ. ಹಾಗಾದ್ರೆ ದೇವರು ಸುಳ್ಳು ಹೇಳ್ತಾನೇನು? ಇಲ್ಲ, ದೇವರಿಗೆ ಇವರಿಗೆ ಮೋಸ ಮಾಡಬೇಕಾಗಿದೆ, ಇವರನ್ನ ಯಜ್ಞಾಗಾದಿಗಳಿಂದ ದೂರ ಇಡಬೇಕಾಗಿದೆ. ಪರಮಾತ್ಮ ಸುಳ್ಳು ಹೇಳಲಿಲ್ಲ. ಪರಮಾತ್ಮ ಹೇಳಿದ ವೇದ ಅಪ್ರಮಾಣಂ. ವೇದ ಅಂತಂದ್ರೆ ಅಕಾರ, ಸರ್ವಭಾಗಾತ್ಮ. ಇದಂತಂದ್ರೆ ಸರ್ವಶಬ್ದವಾದಂಥ ಶ್ರೀಹರಿ. ಶ್ರೀಹರಿಯ ವಿಷಯದಲ್ಲಿ ಪ್ರಮಾಣ. ಆದ್ದರಿಂದಾಗಿ ಅವನಿಗೆ ಅಸುರರನ್ನ ಮೋಸ ಮಾಡಬೇಕಾಗಿತ್ತು, ಸಜ್ಜನರಿಗೆ ಸರಿಯಾದ ತತ್ವಜ್ಞಾನ ಕೊಡಬೇಕಾಗಿತ್ತು. ಅಸುರರಿಗೆ ಮೋಹ ಮಾಡುವ ಮಾತುಗಳನ್ನು ಹೇಳಿ ಆನಂತರ ಪ್ರಶಾಂತ ವಿದ್ಯೆ ಅಂತಿಕೊಂಡಂತಕ್ಕಂಥ ಅದ್ಭುತವಾದ ವಿದ್ಯೆಯನ್ನು ದೇವತೆಗಳಿಗೆ ಉಪದೇಶ ಮಾಡಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ರಾಗಾದಿಗಳಿಂದ ರಹಿತರಾಗಿರ್ತಕ್ಕಂತಹ ಸರ್ವಜ್ಞರು ಮೋಸ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ
ಅಂತಹ ವ್ಯಕ್ತಿಯನ್ನು ಕಲ್ಪನೆ ಮಾಡುವುದು ಸರ್ವಥಾ ಯೋಗ್ಯವಲ್ಲ. ಅಂಥ ವ್ಯಕ್ತಿಯನ್ನು ಕಲ್ಪನೆ ಮಾಡೋದ್ರಿಂದ ಏನು ಪ್ರಯೋಜನ ಇದೆ? ಏನೂ ಪ್ರಯೋಜನವಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇವೆಲ್ಲ ನೀವು ಕಲ್ಪನೆ ಮಾಡಿ ನಿಮ್ಮ ಮೇಲೂ ಕಲ್ಪನೆ ಮಾಡಲಿಕ್ಕಾಗ್ತದೆ. ಸೃಷ್ಟಿಯನ್ನು ಮಾಡಿದ ವ್ಯಕ್ತಿ ಒಬ್ಬನಲ್ಲ, ಅನೇಕ ವ್ಯಕ್ತಿಗಳು ಮಾಡ್ತಾನೆ ಅಂತ ಅನ್ನೋದು ಹೇಗೆ ಹೇಳಲಿಕ್ಕಾಗ್ತದೆ? ಒಬ್ಬೇ ಕುಂಬಾರ 100 ಗಡಿಗೆ ಮಾಡ್ತಾನೆ ಅಂತಿಕೊಂಡಂತ ಹೇಳಿ ನೀವು ಅಂದ್ರೆ ಅದಕ್ಕೂ ಕೂಡ ನಾವು ಪ್ರತಿಪಕ್ಷವನ್ನು ಕೊಡ್ಲಿಕ್ಕೆ ಬರ್ತದೆ, ಸತ್ಪ್ರತಿಪಕ್ಷ ಹೇಳಲಿಕ್ಕೆ ಬರ್ತದೆ. ಏನು ಅಂತಿಕೊಂಡಂತಂದರೆ, ಒಂದು ದೊಡ್ಡ ಕೆಲಸ 100 ಜನ ಸೇರಿ ಅದನ್ನು ಮಾಡ್ತಾರೆ. ಒಂದು ಕೆಲಸವನ್ನು 100 ಜನ, ಒಂದು ಡ್ಯಾಮ್ ಕಟ್ಟಬೇಕಾಗಿದೆ, 1000 ಜನ ಸೇರಬೇಕಾಗ್ತದೆ. ಆದ್ದರಿಂದಾಗಿ ದೊಡ್ಡದಾದ ಕೆಲಸ ಅನೇಕ ಮಂದಿ ಕೊಂಡು ನಿರ್ವಹಿಸುವುದು ಜಗತ್ತಿನಲ್ಲಿ ಕಂಡು ಬರುವಾಗ ಅನೇಕ ಜನರು ಸೇರಿ ಜಗತ್ತನ್ನು ನಿರ್ಮಿಸಿರ್ಬೋದು ಅಂತ ಯಾಕೆ ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ? ಬರೀ ನಾವು ಯುಕ್ತಿಯಿಂದಲೇ ಈ ವಿಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಿಂದ ನಾವು ಯಾಕೆ ಯುಕ್ತಿಯನ್ನು ಮಾಡಬಾರ್ದು? ಅಷ್ಟೇ ಅಲ್ಲ, ಇಂಥ ಒಬ್ಬ ವ್ಯಕ್ತಿಯೇ ಧರ್ಮಾಧರ್ಮದ ವಿಚಾರಗಳ ಗ್ರಂಥಗಳನ್ನು, ವೇದವನ್ನು ಬರೆದಿದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದರಲ್ಲಿ ಪ್ರಮಾಣ ಏನು? ಅವನೇ ವೇದಗಳನ್ನು ಬರೆದಿದ್ದಾನೆ ಅಂತನ್ನೋ ಪ್ರಮಾಣ ಏನು? ಅವನಿಂದಲೇ ನಿರ್ಮಿತವಾಗಿದೆ ಅಂತ ತಿಳ್ಕೊಂಡಂತ ಅನ್ನೋದು ಹೇಗೆ ಹೇಳಲಿಕ್ಕೆ ಬರ್ತಾರೆ? ಇಲ್ಲ, ಗೌತಮ ಬುದ್ಧನು ಅಥವಾ ಬೇರೆ ಯಾರೋ ಒಬ್ಬ ವ್ಯಕ್ತಿ ಸರ್ವಜ್ಞನಾಗಿದ್ದಾನೆ, ಅವನೇ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅವನು ಪಾಪ ಜೀವಿಗಳ ದುಃಖವನ್ನು ಕಂಡ, ಅನೇಕ ಜೀವಿಗಳು ಅಜ್ಞಾನದಿಂದ ಪೀಡಿತರಾಗುವುದನ್ನು ಕಂಡ. ಅವನಿಗೆ ಕರುಣೆ ಹುಟ್ಟಿತು. ಕರುಣೆಯಿಂದ ಅವರ ಮಾರ್ಗದರ್ಶನಕ್ಕೋಸ್ಕರ ವೇದಗಳನ್ನು ಬರೆದ ಅಥವಾ ಒಳ್ಳೆಯ ಗ್ರಂಥಗಳನ್ನು ಬರೆದ. ಸರ್ವಜ್ಞತ್ವ ಇದೆ. ಆನಂತರ ರಾಗದ್ವೇಷಾದಿಗಳು ಅವನಲ್ಲಿಲ್ಲ. ಅವನ ಇಂದ್ರಿಯಗಳು ಕೂಡ ಬಹಳ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇವೆ. ಇಂತಹ ವ್ಯಕ್ತಿ ಜಗತ್ತಿನ ಉಪಕಾರಕ್ಕೋಸ್ಕರ ಗ್ರಂಥ ಬರೀಲೇಬೇಕು ಅಂತ ಒಂದು ನಿಯಮ ಇದೆ ಇಲ್ಲ. ಟೀಕಾಕೃತರು ಹೇಳ್ತಾರೆ, ನಿಯಮ ಏನಿಲ್ಲ. ಋಷಭನಾಮಕನಾದ ಪರಮಾತ್ಮ ಸಾಕ್ಷಾತ್ ಶ್ರೀಹರಿ, ಸರ್ವಜ್ಞ. ಜನರ ಮೇಲೆ ಕರುಣೆ ಇರ್ತಕ್ಕಂಥ ವ್ಯಕ್ತಿ, ಒಳ್ಳೆಯ ರಾಜ್ಯವನ್ನು ಆಳಿದಂತಕ್ಕಂಥ ವ್ಯಕ್ತಿ. ಆದರೆ ಒಂದೂ ಗ್ರಂಥವನ್ನು ಬರೆಯಲಿಲ್ಲ, ಒಂದು ಗ್ರಂಥ ಬರೆಯಲಿಲ್ಲ. ಸತ್ಯಬೋಧ ಶ್ರೀಗಳವರು ಎಲ್ಲವಲ್ಲವರು, ಆದರೂ ಒಂದು ಗ್ರಂಥವನ್ನು ಬರೆಯಲಿಲ್ಲ. ಹಾಗೆ ಸರ್ವಜ್ಞರಾಗಿಯೂ ಆನಂತರ ರಾಗಾದಿಗಳಿಂದ ರಹಿತರಾಗಿಯೂ ಆನಂತರ ಎಲ್ಲ ಎಂದರೆ ಅಪಟಕರುಣತ್ವ ರೂಪವಾದಂಥ ಸದ್ಗುಣಗಳಿಂದ ಯುಕ್ತರಾಗಿದ್ದರೂ ಅವರು ಜಗತ್ತಿಗೋಸ್ಕರ ಒಂದು ಗ್ರಂಥ ಬರೆದಿದ್ದಾರೆ ಅಂತಿಕೊಂಡಂತನ್ನೋದು, ಬರೀತಾರೆ ಅಂತಿಕೊಂಡಂತನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ನನು ಏವಂ ಭೂತಃ ಸ್ವೀಯ ಹಿತಾಹಿತ ಪ್ರಾಪ್ತಿ ಪರಿಹಾರ ಸಾಧನಂ ಅವಿದಿಶೋ ನಾನಾವಿಧ ವ್ಯಸನ ಸಾಗರ ನಿಮಗ್ನಾನ್ ಜಂತೂನ್ ಅವಲೋಕಯನ್ ನ ಉಪದಿಶ್ಯತಿ ಸ್ಥಾತುಂ ಅರ್ಹತಿ ಇತಿ ಚೇತ್. ವಾಕ್ಯಗಳು ಚೆನ್ನಾಗಿವೆ ನೋಡಿಕೊಳ್ಳಿ. ಮೂಲ ಸಂಸ್ಕೃತ ಓದಬೇಕು. ಇಲ್ಲ ಅಂತ ಸರ್ವಜ್ಞರು, ಪಟುಕರಣವುಳ್ಳವರು, ರಾಗಾದಿರಹಿತರು, ಅವರಿಗೆ ಈ ಜನರ ಸಾಮಾನ್ಯರ ದುಃಖವನ್ನು ನೋಡಿ ಅವರ ದುಃಖವನ್ನು ಮಾಡಬೇಕು ಅಂತ ತಿಳ್ಕೊಂಡಂತನ್ನೋದು ಗ್ರಂಥ ಬರೀಲಿಕ್ಕೆ ಮನಸ್ಸು ಬಂದೇ ಬರೀತಿದೆ. ಆದ್ದರಿಂದ ಅವರೇ ವೇದಾದಿಗಳನ್ನ ಯಾಕೆ ಬರೆದಿರಬಾರ್ದು ಅಂತ ನೀವೇನಂತೀರಿ ಅಂತಂದಾಗ ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಏವಂ ಭೂತಾನಾಮಪಿ ಸಿದ್ಧಾನಾಂ. ಸರ್ವಜ್ಞರಾಗಿದ್ದಾರೆ, ಅಪಟುಕರಣತ್ವ ಇಲ್ಲ, ಪಟುಕರಣವುಳ್ಳವರಾಗಿದ್ದಾರೆ, ರಾಗಾದಿರಹಿತರಾಗಿದ್ದಾರೆ. ಆದರೆ ಋಷಭನಂತೆ, ಜಡಭರತನಂತೆ ಜಗತ್ತಿನ ವಿಷಯದಲ್ಲಿ ಉದಾಸೀನರಾಗಿದ್ದಾರೆ.
ಅಂತ ಉದಾಹರಣೆ ಉಪದೇಶಿತವಾಸೋ ಸ್ವಯಂ ಉಪದೇಶ ಆಯಿತು ಕಲ್ಪನೆ. ಏನೇ ಆಗಲಿ, ಇಂಥವನಿರ್ತಾನೆ, ಗ್ರಂಥ ಬರೀತಾನೆ, ಉಪದೇಶ ಮಾಡ್ತಾನೆ, ಇವೆಲ್ಲ ನಿಮ್ಮ ಕಲ್ಪನೆ ಅಲ್ಲನು. ಇಷ್ಟು ಕಲ್ಪನೆ ಏನೇನು ಕಲ್ಪನೆ ಮಾಡಬೇಕು? ಸರ್ವಜ್ಞ ಇದ್ದಾನೆ, ಇಲ್ಲ ಅವನು ಒಂದು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ನಿರ್ಮಾಣ ಮಾಡೋದ್ರಿಂದ ಅವನು ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞನಾದ್ದರಿಂದ ಅವನು ಮೋಸಗಾರನಲ್ಲ, ಆದ್ದರಿಂದಾಗಿ ಅವನಿಗೆ ರಾಗಾದಿ ದೋಷಗಳು ಇಲ್ಲ. ಇಷ್ಟು ಸರ್ವಜ್ಞನಾದ್ದರಿಂದಾಗಿ ಅವನ ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇವೆ. ಜನರಿಗೆ ತಿಳಿಸಬೇಕು ಅಂತನ್ನೂ ಕರುಣೆಯೂ ಇದೆ. ಆ ಕರುಣೆಯಿಂದ ಗ್ರಂಥವನ್ನು ಬರೀತಾನೆ. ಗ್ರಂಥವನ್ನು ಬರೆದು ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಉಪಕಾರ ಮಾಡ್ತಾನೆ. ಯಾವುದಕ್ಕೂ ರಿಟರ್ನ್ ಪ್ರಮಾಣ ಇಲ್ಲ, ಎಲ್ಲ ಕಲ್ಪನೆ ಅಲ್ಲ. ಶಾಸ್ತ್ರದಲ್ಲಿ ಇಂತಹ ಕಲ್ಪನೆಗಳಿಗೆ ಕಲ್ಪನಾ ಗೌರವ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ತದೇವಂ ಕಲ್ಪನಾ ಗೌರವ ಪ್ರಸಂಗೇನ ನೌ ಪೌರುಷೇಯಣ ವಾಕ್ಯೇನ ಧರ್ಮಾದಿ ನಿಶ್ಚಯ ಶಕ್ಯ. ಆದ್ದರಿಂದ ಎಲ್ಲಿ ಪ್ರತಿವಾದಿಯಾದ ನೈಯಾಯಿಕರೇ ಅಥವಾ ಯುಕ್ತಿವಾದಿಗಳೇ, ಕೇವಲ ಕಲ್ಪನೆಯಿಂದ ನಾವು ತರ್ಕಗಳನ್ನು ಮಾಡ್ತಾ, ಯುಕ್ತಿಯನ್ನು ಮಾಡ್ತಾ, ಪೌರುಷೇಯ ವಾಕ್ಯದಿಂದಲೇ ಧರ್ಮಾದಿಗಳನ್ನು ಸಿದ್ಧ ಮಾಡ್ತೇವೆ. ಅಪೌರುಷೇಯ ವಾಕ್ಯ ಯಾಕೆ ಬೇಕು? ಯಾಕೆ ಅದರಿಂದಲೇ ಧರ್ಮಾದಿ ನಿಶ್ಚಯ ಆಗ್ತದೆ ಅಂತ ಹೇಳ್ತೀರಲ್ಲ. ಕಲ್ಪನಾ ಗೌರವ ಅಂತನ್ನೋ ದೋಷ ಬರೋದರಿಂದಾಗಿ ಒಬ್ಬ ಪುರುಷ ನಿರ್ಮಿತ ವಾಕ್ಯದಿಂದ ಧರ್ಮಾದಿಗಳ ನಿಶ್ಚಯವಾಗ್ತದೆ ಅಂತೇಳಿ ನೀವು ಕಲ್ಪನೆ ಮಾಡೋದು ಸರಿಯಲ್ಲ. ನಹಿ ಲೋಕೆ ವಿನಾ ಪ್ರಮಾಣೇನ ಕಶ್ಯ ಚಿತ್ ಪರಿಷಸ್ಯ. ಪ್ರಮಾಣ ಇಲ್ಲದೆ ಇದ್ರೆ ಒಬ್ಬರನ್ನು ಸರ್ವಜ್ಞ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರಮಾಣವಿಲ್ಲದೆ ಇದ್ರೆ ಆಪ್ತತ್ವ, ಅವನು ಆಪ್ತನು ಅಂತ ಹೇಳಲಿಕ್ಕಾಗೋದಿಲ್ಲ. ಆಪ್ತನು ಅಂತ ಹೇಳಲಿಕ್ಕೆ ಆಗದೆ ಇದ್ದಾಗ ಅವನು ರಚನೆ ಮಾಡಿರ್ತಕ್ಕಂಥ ಕಸ್ಯಚಿದ್ ವಾಕ್ಯಸ್ಯ, ಯಾವುದೊಂದು ವಾಕ್ಯ ಕಲ್ಪನೆ ಇದೆ ಅಂತಕೊಂಡು ಮಾಡಿದ್ದಾನೆ ಅಂತ ಕಲ್ಪನೆ ಮಾಡಬೇಕಾಗ್ತದೆ. ಅದರಿಂದ ಅರ್ಥ ನಿಶ್ಚಯವಾಗ್ತದೆ ಅಂತ ಅನ್ನೋದನ್ನು ವಿಚಾರವಂತರು ಈ ಕಲ್ಪನೆಗಳನ್ನು ಒಪ್ಪುವುದಿಲ್ಲ. ಅದರ ಬದಲಾಗಿ ಸ್ವಾತ್ಮನ್ನೇವ ತತ್ಸರ್ವಂ ಕಲ್ಪೆಯು, ಅವನು ಬೇಕು, ನಾನೇ ಹೇಳ್ತೇನೆ, ನಾನೇ ಪ್ರಾಮಾಣಿಕ ಪ್ರತಿನಿಧಿನಾಗಿದ್ದೇನೆ, ನಾನೇ ರಾಗಾದಿ ರಹಿತನಾಗಿದ್ದೇನೆ, ನಾನು ಪಟುಕರ್ಣವುಳ್ಳನಾಗಿದ್ದೇನೆ, ಪ್ರವಚನ ಹೇಳ್ತೇನೆ, ನಾನು ಪಟುಕರ್ಣವುಳ್ಳನಾಗಿದ್ದೇನೆ, ಅದನ್ನು ನಾನೇ ರಚನೆ ಮಾಡಿದ್ದೇನೆ ಅಂತ ತಿಳ್ಕೊಂಡಂಥೇಳಿ ಹೇಳೋದು ಕೂಡ ಯುಕ್ತಿಯಿಂದ ಹೇಗೆ ಸಾಧ್ಯವಿದೆಯೋ. ಆದ್ದರಿಂದಾಗಿ ತಸ್ಮಾತ್, ಆದುದರಿಂದ ಪೌರುಷೇಯನ ವಾಕ್ಯೇನ ಧರ್ಮಾದಿ ಅಸಿದ್ಧೇ, ಧರ್ಮಾದಿಗಳು ಸಿದ್ಧ ಆಗೋದಿಲ್ಲ. ಅದಕ್ಕೋಸ್ಕರ ಕಿಮಪಿ ಅಪೌರುಷೇಯಂ ವಾಕ್ಯಂ ಅಂಗೀಕೃತ್ಯ, ಅದಕ್ಕೋಸ್ಕರ ಒಂದು ಅಪೌರುಷೇಯವಾದಂಥ ಗ್ರಂಥವನ್ನು, ವಾಕ್ಯವನ್ನು ಸ್ವೀಕಾರ ಮಾಡಿ ಮುಂದೆ ಗೌತಮ ಬುದ್ಧರಾಗಲಿ, ವೇದವ್ಯಾಸರಾಗಲಿ, ಮಧ್ವಾಚಾರ್ಯ ಆಗಲಿ, ಇವರೆಲ್ಲ ಆ ವೇದದ ವಿಚಾರಗಳನ್ನೇ ಅನುವಾದ ಮಾಡಿದ್ದಾರೆ ಅಂತ ಯಾಕೆ ಅನ್ಬಾರ್ದು? ಬುದ್ಧಋಷಭಾದೇಹ ತದರ್ಥಸ್ಯ ಅನುವಾದಕಾಹ, ವೇದದಲ್ಲೇ ಹೇಳಿದ್ದಾರೆ, ಆದ್ದರಿಂದಾಗಿ ಅದನ್ನು ನಾವು ಧರ್ಮ ಅಂತ ತಿಳಿದುಕೊಳ್ಳೋಣ. ಅವ್ರು ಹೇಳಿದ್ದು ಯಾವುದಲ್ಲಿ ವೇದದಲ್ಲಿ ಇಲ್ಲ ಆ ವಿಷಯದಲ್ಲಿ ಅವರ ಪ್ರಮಾಣಗಳಂತ ಅನ್ನೋಣ. ಈ ರೀತಿಯಾಗಿ ಮಹಾವೀರರು ಸಂಪ್ರದಾಯ ಪ್ರವರ್ತಕರು, ಗೌತಮ ಬುದ್ಧರು ಸಂಪ್ರದಾಯ ಪ್ರವರ್ತಕರು, ಆ ನಂತರ ವೇದವ್ಯಾಸರು ಸಂಪ್ರದಾಯ ಪ್ರವರ್ತಕರು, ಮಧ್ವಾಚಾರ್ಯರು, ಇವರು ಎಲ್ಲರನ್ನ ಸಂಪ್ರದಾಯ ಪ್ರವರ್ತಕರು ಅಂತ ಹೇಳಲಿಕ್ಕೆ ಆಗ್ತದೆ. ಆದರೆ ತತ್ಪೂರ್ವದಲ್ಲಿ ಅಪೌರುಷೇಯ ವಾಕ್ಯ ಬೇಕು. ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ಢಾಣಾಢಂಗರವಾಗಿ ಒಂದು ಮಾತನ್ನು ಹೇಳ್ತಾರೆ. ಈ ಎಲ್ಲ ಕಲ್ಪನೆಗಳು, ಈ ಎಲ್ಲ ಇದಕ್ಕೆ ಉತ್ತರ ಒಂದೇ ಒಂದು ಉತ್ತರ, ಅಪೌರುಷೇಯ ವಾಕ್ಯ ಅಂಗೀಕಾರೇ ನ ಕಿಂಚಿತ್ ಕಲ್ಪಂ. ಅಪೌರುಷೇಯ ವಾಕ್ಯವನ್ನು ಸ್ವೀಕಾರ ಮಾಡಿದರೆ ಇವೆಲ್ಲ ಈ ಕಲ್ಪನೆಯ ಏನೊಂದು ಸಾಲು ಇದೆ, ಕಲ್ಪನೆ ನಂತರ ಕಲ್ಪನೆ ಇದೆ, ಇದೆಲ್ಲ ಹೊರಟೋಗ್ತದೆ. ಅಂತಹ ಸಂದರ್ಭದಲ್ಲಿ
ನಮಗೆ ಧರ್ಮಾಧರ್ಮಗಳನ್ನು ನಿಶ್ಚಯ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತೇಳಿ ಶ್ರೀಮದಾಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಆದರೆ ವಾದಿಗಳು ಅವರು ಮಹಾವಿದ್ವಾಂಸರು. ಏನು ಹೇಳಿದರೆ, ಅಪೌರುಷೇಯ ವಾಕ್ಯವನ್ನು ಅಂಗೀಕಾರ ಮಾಡಿದರೆ ಕಲ್ಪನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಂತಂತೀವಿ. ಓಕೆ, ನಮಗೆ ಎದುರಿಗಿರ್ತಕ್ಕಂಥವುಗಳು ಮಹಾವೀರರ ವಾಕ್ಯಗಳು, ಬುದ್ಧರ ವಾಕ್ಯಗಳು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ವಾಕ್ಯಗಳು ಇವೆ, ಅಂಥ ಗ್ರಂಥಗಳಿವೆ. ಅವುಗಳು ಧರ್ಮಾಧರ್ಮ ನಿರ್ಣಯ ಮಾಡಲಿಕ್ಕೆ ಅಸಮರ್ಥವು. ಆದ್ದರಿಂದಾಗಿ ಒಂದು ಪೌರುಷೇಯ ವಾಕ್ಯವನ್ನು ಸ್ವೀಕಾರ ಮಾಡಬೇಕು ಅಂದರೆ ಅದನ್ನು ಕೂಡ ಕಲ್ಪನೆ ಮಾಡಬೇಕಂತ ಅರ್ಥಲೇನು? ನಾವು ಹೇಗೆ ಸರ್ವಜ್ಞ ಅಂತ ಕಲ್ಪನೆ ಮಾಡಬೇಕು, ಅವನು ಮೋಸಗಾರನಲ್ಲ ಅಂತ ಕಲ್ಪನೆ ಮಾಡಬೇಕು ಅಂತ ಕಲ್ಪನೆ ಮಾಡಿದ್ದೇವೆ, ನೀವು ಕೂಡ ಒಂದು ಅಪೌರುಷೇಯ ವಾಕ್ಯ ಇದೆ ಅಂತೇಳಿ ನೀವು ಕಲ್ಪನೆ ಮಾಡ್ತೀರಲ್ಲ. ನಿಮ್ಮಲ್ಲೂ ಕಲ್ಪನೆ ಇದೆ, ನಮ್ಮಲ್ಲೂ ಕಲ್ಪನೆ ಇದೆ. ಆದ್ದರಿಂದ ಕಲ್ಪನಾ ಸಾಮ್ಯ ಇರುವುದರಿಂದಾಗಿ ಅಪೌರುಷೇಯ ವಾಕ್ಯವನ್ನೇ ಯಾಕೆ ನಂಬಬೇಕು? ನೀವು ಅಪೌರುಷೇಯ ವಾಕ್ಯ ನೀವು ಕಲ್ಪನೆ ಮಾಡ್ತೀರಿ, ನಾವು ಒಬ್ಬ ಸರ್ವಜ್ಞನಾದ ವ್ಯಕ್ತಿಯನ್ನು ನಾವು ಕಲ್ಪನೆ ಮಾಡ್ತೇವೆ. ಎಷ್ಟು ಯುಕ್ತಿಯಿಂದ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಯುಕ್ತಿಯಿಂದ ನಿರ್ಣಯ ಮಾಡಿದ್ದಾರೆ. ಇಂಥ ಗ್ರಂಥಗಳನ್ನು ನಂದವಿಶ್ವಾಸ ಅಂತಂತೀರಾ? ಅನ್ಬಾರ್ದಲ್ಲ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅದಕ್ಕೆ ಉತ್ತರ ಕೊಟ್ಟು. ನಮಗೂ ನಿಮಗೂ ಅಂತರ ಇದೆ. ಏನಂತರ ಇದೆ? ಪೌರುಷೇಯ ವಾಕ್ಯದಿಂದ ಧರ್ಮಾಧರ್ಮಾದಿಗಳ ನಿಶ್ಚಯವನ್ನು ಆಗ್ತದೆ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಕಲ್ಪನೆ ಮಾಡಬೇಕು ನೆನಪಿಟ್ಕೊಳ್ಳಿ. ಜಗತ್ತು ಒಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗಿದೆ. ಆ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗೆ ಆ ಜಗತ್ತಿಗೆ ಬೇಕಾದಂಥ ಉಪಾದಾನ ಕಾರಣ ಗೊತ್ತಿದೆ. ಆ ಉಪಾದಾನ ಕಾರಣದ ವಿಷಯದಲ್ಲಿ ಅವನು ಸರ್ವಜ್ಞನಾಗಿದ್ದಾನೆ. 3ನೇ ಕಲ್ಪನೆ. 4ನೇ ಕಲ್ಪನೆ, ಅವನು ಮೋಸಗಾರನಲ್ಲ. 5ನೇ ಕಲ್ಪನೆ, ಅವನಲ್ಲಿ ರಾಗಾದು ದ್ವೇಷಗಳು ಇಲ್ಲ. 6ನೇ ಕಲ್ಪನೆ, ಅವನಿಗೆ ಜಗತ್ತಿಗೆ ಉಪಕಾರ ಮಾಡಬೇಕು ಅಂಥೇಳಿ ಗ್ರಂಥ ಬರೆಯುವ ಇಚ್ಛೆ ಬಂತು. 7ನೇ ಕಲ್ಪನೆ, ಅವನು ಧರ್ಮದ ಬಗ್ಗೆ ಬರೆದಿದ್ದಾನೆ ಅಂತನ್ನುವ ಗ್ರಂಥ ಉಪಲಬ್ಧವಿದೆ. 8ನೇ ಕಲ್ಪನೆ, ಅದನ್ನೇ ಎಲ್ಲರೂ ಅನುಸರಿಸಿದ್ದಾರೆ. 8 ಕಲ್ಪನೆ ಮಾಡಬೇಕು. ಇನ್ನು ಉಪಕಲ್ಪನೆ ಸೇರಿಸಿ ಇನ್ನೂ ಹೆಚ್ಚಾಗ್ತದೆ. ಈ ಕಲ್ಪನೆಗಳ ಸಾಲುಗಳಿಗೆ ಕಲ್ಪನಾ ಗೌರವ ಅಂತ ಕರೀತಾರೆ. ನಮ್ಮಲ್ಲಿ ಒಂದೇ ಒಂದು ಕಲ್ಪನೆ, ಅಪೌರುಷೇಯ ವಾಕ್ಯ ಇದೆ. ನೀವು ಕಲ್ಪನೆ ಅಲ್ಲ, ಇದು ಸತ್ಯವಾಕ್ಯ. ನೀವು ಹೇಳಿದಂತೆ ಒಪ್ಪಿಕೊಳ್ಳೋಣ. ತುಷ್ಯತು ದುರ್ಜನ ನ್ಯಾಯದಿಂದ ಅಪೌರುಷೇಯ ವಾಕ್ಯ ಇದೆ ಅಂತ ಒಂದು ಕಲ್ಪನೆ ಮಾಡಿದರೆ ಸಾಕು, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ. ಇಲ್ಲ, ನಿಮ್ಮಂತೆ 8-10 ಕಲ್ಪನೆ ಮಾಡ್ತಾ ಇರಬೇಕು. ಇಂಥ ಸಂದರ್ಭದಲ್ಲಿ ನಿಯಮ ಇದೆಯಲ್ಲ. ಏನು ನಿಯಮ ಇದೆ? ಯತ್ರ ಅಲ್ಪೀಯಾಂಸೋ ದೋಷಾಃ. ನಿನ್ನ ಮಾತಿನಲ್ಲಿ ದೋಷ ಇದೆ, ನನ್ನಲ್ಲಿ ದೋಷ ಇದೆ. ಆದರೆ ಯಾರಲ್ಲಿ ಕಡಿಮೆ ದೋಷ ಇದೆ ಅವರು ಪ್ರಮಾಣ ತಪ್ಪಿಕೊಳ್ಬೇಕು. ನಿಮ್ಮಲ್ಲಿ 8 ಕಲ್ಪನೆ ಮಾಡಬೇಕು. ಕಲ್ಪನೆ ಮಾಡೋದು ದೋಷ ಅಂತ ಇಟ್ಕೊಳ್ಳೋಣ. ಏಕೆ? ಕಲ್ಪನಾ ಗೌರವ ಅಂತನೂ ದೋಷಶಾಸ್ತ್ರದಲ್ಲಿ ಯುಕ್ತಿಗೆ ಹೇಳಿದ್ದಾರೆ. ಆದರೆ ನಿಮ್ಮ ಅನೇಕ ಕಲ್ಪನೆ ಬದಲಾಗಿ ಒಂದು ಕಲ್ಪನೆ ಮಾಡ್ತಕ್ಕ ನಮ್ಮದು ಒಂದು ದೋಷ ಇದೆ. ಇಂತಹ ಸಂದರ್ಭದಲ್ಲಿ ಅಪೌರುಷೇಯ ವಾಕ್ಯಂ ಏಕಮೇವ ಕಲ್ಪ್ಯಂ ತಥಾಚ ಅಲ್ಲದೆ ಧರ್ಮಾದಿ ನಿಶ್ಚಯಸ್ಯ ಅವಶ್ಯಂ ಅಂಗೀಕಾರವತ್ವೇ. ಇದೆಲ್ಲ ಯಾಕೆ ಕಲ್ಪನೆ ಮಾಡಿ ಅಪೌರುಷ ವಾಕ್ಯ ಇದೆ, ಪೌರುಷ ವಾಕ್ಯ ಇದೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಯಾವನಾದ್ರೂ ಕೇಳಿದ್ರೆ, ಇದಕ್ಕಿಂತ ಮೊದಲಿನ ನೀ ಕೇಳಿಲ್ಲ ಮಾರಾಯ, ನಮಗೆ ಧರ್ಮ ನಿಶ್ಚಯ ಮಾಡಬೇಕಾಗಿದೆ. ಧರ್ಮಾದಾಯ ನಿಶ್ಚಯ ಮಾಡಬೇಕಾಗಿದ್ದ ಒಂದು ಪ್ರಾಮಾಣಿಕ ವಾಕ್ಯಗಳನ್ನು ನಮಗೆ ಬೇಕಾಗಿದೆ. ಅದು ಪೌರುಷೇಯೋ ಅಪೌರುಷೇಯೋ ನಿರ್ಣಯ ಮಾಡಬೇಕಾಗಿದೆ. ಪೌರುಷೇಯ ವಾಕ್ಯದಲ್ಲಿ ಬಹಳ ಕಲ್ಪನೆ ಇದೆ, ಅಪೌರುಷೇಯ ವಾಕ್ಯದಲ್ಲಿ ಬಹುಕಲ್ಪನೆ ಇದೆ. ಆ ಬಹುಕಲ್ಪನಾ ಪಕ್ಷ ಪರಿತ್ಯಾಗೇನ, ಬಹುಕಲ್ಪನೆಯ ಪಕ್ಷವನ್ನು ನಾವು ಬಿಟ್ಟು ಅಲ್ಪಕಲ್ಪನಾ ಪಕ್ಷಾಶ್ರಯಣಮೇವ ಜ್ಯಾಯ,
8 ಕಲ್ಪನೆ ಇದ್ದದ್ದನ್ನು ಪ್ರತಿಪಕ್ಷ ಸ್ವೀಕಾರ ಮಾಡಬೇಕು, ಒಂದೇ ಕಲ್ಪನೆಯಿಂದ ಕೆಲಸವಾಗುವಾಗ ಸ್ವೀಕಾರ ಮಾಡಬೇಕು. ಒಂದು ನ್ಯಾಯ ಇದೆ, ಯುಕ್ತಿ ಇದೆ. ಯತ್ರ ಅಲ್ಪೀಯಾಂಸೋ ಅನೇಕ ದೋಷಗಳಿವೆ. ಆದರೆ ಎಲ್ಲಿ ದೋಷ ಕಡಿಮೆ ಅದನ್ನು ಆ ಪಕ್ಷವನ್ನು ಸ್ವೀಕಾರ ಮಾಡಬೇಕು. ಒಬ್ಬ ಡಾಕ್ಟರ್ ಹತ್ರ 2 ರೋಗಿಗಳು ಬಂದರು. ಒಬ್ಬ ರೋಗಿಗೆ BP ಇದೆ, ಆನಂತರ ಕೊಲೆಸ್ಟ್ರಾಲ್ ಇದೆ, ಶುಗರ್ ಇದೆ, ಆನಂತರ ಎದೆ ನೋಯಿಸ್ತಾ ಇದೆ, ಆನಂತರ ಉಬ್ಬಸ ಬರ್ತಾ ಇದೆ. ಇನ್ನೊಬ್ಬ ಬಂದಿದ್ದಾನೆ, ಯಾಕೆ ಹೊಟ್ಟೆ ನೋಯಿಸ್ತಾ ಇದೆ ಅಂತ ತಿಳ್ಕೊಂಡಂತೇಳಿ. ಡಾಕ್ಟರ್ ಯಾರನ್ನ ಮೊದಲು ಅಡ್ಮಿಟ್ ಮಾಡಬೇಕು? ಡಾಕ್ಟರ್ ಹೇಳ್ತಾನೆ, ನಾನು ಮೊದಲು ಇವನನ್ನು ಅಡ್ಮಿಟ್ ಮಾಡ್ಕೊಳ್ತೇನೆ, ನಿಮ್ಗೆ ಔಷಧಿ ಕೊಡ್ತೇನೆ, ಸ್ವಲ್ಪ ಹೊತ್ತು ಕೊಡೋಣ, ಪರಿಣಾಮ ನೋಡೋಣ ಅಂತೇಳಿ ಅವ್ನು ಜಗಳ ತೆಗಿತಾನೆ. ಡಾಕ್ಟರಿಗೆ ಎಲ್ಲ ರೋಗಿಗಳು ಸಮಾನ, ಆದ್ದರಿಂದಾಗಿ ನನ್ನನ್ನು ಯಾಕೆ ಅಡ್ಮಿಟ್ ಮಾಡ್ಕೊಳ್ಬಾರ್ದು ಅಂದಾಗ ಡಾಕ್ಟರ್ ಏನು ಹೇಳ್ತಾನೆ, ಅವನಿಗೆ ಎಮರ್ಜೆನ್ಸಿ ಇದೆ, ಅವನಲ್ಲಿ ಬಹಳ ದೋಷ ಇವೆ, ಅವನಿಗೆ ಮೊದಲು ದೋಷ ದೂರ ಮಾಡಬೇಕಾಗಿದೆ. ನಿನ್ನಲ್ಲಿ ಅಲ್ಪ ದೋಷ ಇದೆ, ನೀನು ಆರೋಗ್ಯವಂತ ಅಂತ ನಾನು ಇಟ್ಕೊಳ್ತೇನೆ, ಇವನು ಅನಾರೋಗ್ಯವಂತ. ಅಲ್ಪ ದೋಷ ಇದ್ದ ವ್ಯಕ್ತಿ ಅವನು ದೋಷ ಇಲ್ಲ ಅಂತಕೊಂಡಂತ ಅನ್ಬೋದು ಪರವಾಗಿಲ್ಲ. ಕೆಲವು ದೋಷಗಳು ಇಗ್ನೋರಬಲ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ದಿವಸ ಅಜೀರ್ಣ ಇರ್ತದೆ, ಒಂದು ದಿವಸ ಇದಿರ್ತದೆ, ಒಂದು ದಿನ ರೋಗಿ ಅಂತ ಇರ್ತೇನೆ, ಹಾಗರ್ಥ ಆಗೋದಿಲ್ಲ. ತಥಾಪಿ ದುಷ್ಟಸ್ಯ ಕಥಂ ಅಂಗೀಕಾರ ಇತಿ ಚೇತ್, ಆದರೂ ಕೂಡ ಕಲ್ಪನಾ ದೋಷ ಇಲ್ಲನ್ರಿ, ದೋಷಯುಕ್ತದದ್ದು ಹೆಂಗೆ ಸ್ವೀಕಾರ ಮಾಡ್ಬೇಕ್ರಿ? ಅವನು ಹೊಟ್ಟೆ ನೋವಂತ ಅವನು ನಿರೋಗಿ ಅಂತ ಹೇಗೆ ಹೇಳ್ಬೇಕು ಅಂತಂದಾಗ ಏನು ಮಾಡ್ಬೇಕಪ್ಪ? ಗತ್ಯಂತರ ಇಲ್ಲ, ಬೇರೆ ದಾರಿ ಇಲ್ಲ. ಒಂದು ಪ್ರಾಮಾಣಿಕ ವಾಕ್ಯ ಸ್ವೀಕಾರ ಮಾಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಬಹಳ ದೋಷ ಇದ್ದದ್ದು ಕೆಲವು ವಾಕ್ಯಗಳಿವೆ, ಸ್ವಲ್ಪ ದೋಷ ಇದ್ದ ವಾಕ್ಯ ಇದೆ, ಅದು ಸ್ವಲ್ಪ ಇದ್ದದ್ದು ತಗೋಬೇಕಲ್ಲ, ಬೇರೆ ದಾರಿ ಇಲ್ಲ, ಅನಿವಾರ್ಯ ಇದೆ. ದೇರ್ ಇಸ್ ನೋ ವೇ. ಆಗ ಟೀಕಾಕೃತವಾದ ಹೇಳ್ತಾರೆ, ಇದು ನನ್ನ ವಾದ ಅಲ್ಲ, ಇದು ನಿಮ್ಮ ವಾದ. ನಮ್ಮ ವೇದದಲ್ಲಿ ದೋಷವೇ ಇಲ್ಲ, ಅಲ್ಲಿ ಕಲ್ಪನಾ ಕೂಡ ಇಲ್ಲ, ಅಲ್ಲಿ ಕಲ್ಪನಾ ದೋಷ ಬರೋದಿಲ್ಲ. ಯಥಾ ನ ಅಸ್ಮಾಕಂ ದೋಷ ತದಾ ಅನುಪದಮೇವ ವಕ್ಷ್ಯತೆ. ನಮ್ಮ ವಾದದಲ್ಲಿ, ನಮ್ಮ ಯುಕ್ತಿಯಲ್ಲಿ ಕಲ್ಪನೆ ಎಂಬ ಒಂದು ದೋಷವೂ ಕೂಡ ಇಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ವೇದ ಹೇಗೆ ನಿರ್ದೋಷವಾಗಿದೆ ಅದನ್ನು ನಿಮಗೆ ನಾವು ತಿಳಿಸಿಕೊಡ್ತೇವೆ. ಯುಕ್ತಿಯಿಂದ ವಾದ ಮಾಡುವಾಗ ನಿಮ್ಮ ಜೊತೆ ಯುಕ್ತಿಯನ್ನು ಮಾಡ್ತಾ, ನಿಮ್ಮ ಕಲ್ಪನೆಗಳು ಜಾಸ್ತಿ, ನಮ್ಮಲ್ಲಿ ಕಲ್ಪನೆ ಒಂದು, ಇದಕ್ಕೆ ಸ್ವೀಕಾರ ಮಾಡಿ ಅಂತ ಹೇಳಿದು ಇದು ನಿಮ್ಮ ಪರವಾದ ವಾದದ ಕ್ರಮ ಅನುಸರಿಸಿ ನಾವು ಹೇಳಿದ್ದೇ ಹೊರತು ನಮ್ಮ ಪದ ಪ್ರಕಾರ ಅಪೌರುಷೇಯ ವಾಕ್ಯದಲ್ಲಿ ಕಲ್ಪನೆಯೂ ಇಲ್ಲ, ದೋಷವೂ ಇಲ್ಲ. ಯಾಕೆ ಕಲ್ಪನೆ ಯಾಕೆ ಮಾಡಬೇಕು? ಉಪಲಬ್ಧ ಇದೆ ನಮಗೆ. ಆದ್ದರಿಂದಾಗಿ ಏವಂ ಸರ್ವ ಸಮಯಭಿ, ಆದ್ದರಿಂದಾಗಿ ಎಲ್ಲ ತತ್ವವಾದಿಗಳು ಅಪೌರುಷೇಯ ವಾಕ್ಯಸ್ಯ ಧರ್ಮಾಧರ್ಮ ಪುಣ್ಯಾಪುಣ್ಯ ಭಗವಂತನ ಅನುಗ್ರಹಾದಿಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ, ಅದನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಅಪೌರುಷೇಯ ವಾಕ್ಯವನ್ನು ಅವಶ್ಯಂ ಅಂಗೀಕಾರ್ಯತ್ವಾತ್, ಅವಶ್ಯ ಅಂಗೀಕರಿಸಬೇಕಾದದ್ದರಿಂದಾಗಿ ವೇದ ಅಪೌರುಷೇಯ, ವೇದ ಅಪೌರುಷೇಯವಾಗಿದೆ ಅಂತನ್ನೋ ವಾಕ್ಯವನ್ನು ಇದು ಅಸಂಭವವಲ್ಲ, ಇದು ಸತ್ಯ ಅಂತನ್ನೋದನ್ನು ಸ್ವೀಕಾರ ಮಾಡಬೇಕು. ಮತ್ತೆ ಅದಕ್ಕೆ ಪ್ರಶ್ನೆ ಬರ್ತದೆ, ವೇದ ಅಪೌರುಷೇಯ ಅಂತನ್ಲಿಕ್ಕೆ, ಅದು ಪ್ರಮಾಣ ಅಂತನ್ಲಿಕ್ಕೆ ಏನು ಪ್ರಮಾಣ? ಅಪೌರುಷೇಯತ್ವ, ವೇದಕ್ಕೆ ಅಪೌರುಷತ್ವ ಇದೆ ಅಂತ ಅನ್ನೋದಕ್ಕೆ ಪ್ರಮಾಣ ಏನು? ಜಗತ್ತಿನಲ್ಲಿ ಒಂದು ಅದ್ಭುತವಾದ ಸಿದ್ಧಾಂತವನ್ನು ಆಚಾರ್ಯ ಕೊಡ್ತಾರೆ.
ವೇದ ಇತ್ಯಾದಿಗಳು ಕೆಲವೇನಿವೆ ಇವರು ಸ್ವತಃ ಪ್ರಮಾಣಗಳು. ಅಪೌರುಷೇಯಂತೆ ಸ್ವತಃ ಏವ ಸಿದ್ಧಂ. ಅಪೌರುಷೇಯತ್ವ ಇದು ಸ್ವತಃ ಸಿದ್ಧವಾದಂಥ ಸ್ವತಃ ಪ್ರಮಾಣ. ಇದಕ್ಕೆ ಬೇರೆ ಪ್ರಮಾಣದ ಅವಶ್ಯಕತೆ ಇಲ್ಲ. ಇದಿಷ್ಟು ಯುಕ್ತಿಯಿಂದ ಅಪೌರುಷೇಯವಾದ ನಿರ್ಣಯ ಮಾಡ್ತಕ್ಕಂಥ ಕ್ರಮ. ಇನ್ನು ಸ್ವತಃ ಪ್ರಾಮಾಣ್ಯದ ದೃಷ್ಟಿಯಿಂದ ಅಪೌರುಷೇಯತ್ವದಲ್ಲಿರ್ತಕ್ಕಂಥ 3-4 ವಾದಗಳನ್ನು ಇಲ್ಲಿ ವಿಚಾರ ಮಾಡಿದರು. ಇನ್ನು ಏನು ಮಾಡ್ತದೆ, ವೇದ ಅಪೌರುಷೇಯ ಅಂತ ಅನ್ನೋದಕ್ಕೋಸ್ಕರ ಏನು ಪ್ರಮಾಣ, ಇದಕ್ಕೆ ಸ್ವತಃ ಪ್ರಾಮಾಣ್ಯವಾದ ಅಂತ ಕರೀತಾರೆ. ನ್ಯಾಯಸುಧಾದಿ ಪ್ರಕರಣ ಗ್ರಂಥಗಳಲ್ಲಿ, ನ್ಯಾಯಸುಧಾದಿ ಗ್ರಂಥಗಳಲ್ಲಿ ಇದೊಂದು ಬಹಳ ದೊಡ್ಡ ವಿಷಯ, ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸೈಂಟಿಫಿಕ್ ವಿಷಯ. ಭಾಷಾಶಾಸ್ತ್ರದಿಂದಲೂ, ಮನಃಶಾಸ್ತ್ರದಿಂದಲೂ, ಬುದ್ಧಿಶಾಸ್ತ್ರದಿಂದಲೂ, ಸೈಕಾಲಜಿ, ಆನಂತರ ಫೈಲಾಲಜಿ, ಲಿಂಗ್ವಿಸ್ಟಿಕ್ಸ್ ಇತ್ಯಾದಿ ದೃಷ್ಟಿಯಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ವಿಚಾರವನ್ನು ನಾವು ನಾಳಿನ ದಿವಸ ಆ ವಿಚಾರ ಸರಣಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇವತ್ತಿನ ಒಂದು ನಿಯಮದ ಪ್ರಕಾರ ಯುಕ್ತಿಯಿಂದ ಸರ್ವಜ್ಞ ವ್ಯಕ್ತಿಯನ್ನು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಯುಕ್ತಿಯಿಂದ ಅವನ ಮಾತುಗಳು ಪ್ರಾಮಾಣಿಕಾಂತಕೊಂಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರ್ವಸಮ್ಮತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಿರ್ಣಯಿಸಲಿಕ್ಕೆ ಆಗುವುದಿಲ್ಲ. ಕಲ್ಪನಾ ಗೌರವ ದೋಷ ಅಂತ ಯುಕ್ತವಾದ್ದರಿಂದಾಗಿ ಅಪೌರುಷೇಯ ವಾಕ್ಯಕ್ಕೆ ಒಂದು ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಬೇಕಾಗ್ತದೆ ಅಂತನ್ನೋ ವಿಚಾರವನ್ನು ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಆದಷ್ಟು ಸುಲಭವಾಗಿ ಆಧುನಿಕ ಉದಾಹರಣೆ ಕೊಟ್ಟು ತಿಳಿಸಲಿಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ಇನ್ನು ಸ್ವತಃ ಪ್ರಮಾಣದ ವಿಷಯವೂ ಕೂಡ ಅತಿ ಶಾಸ್ತ್ರೀಯವಾದ ವಿಷಯ. ಶಾಸ್ತ್ರೀಯವಾದ ದೃಷ್ಟಿಯಿಂದ ಜಟಿಲವಾದ ಯುಕ್ತಿಗಳು, ಅದಕ್ಕೆ ದೋಷಗಳು, ಹೇತ್ವಾಭಾಸಗಳು ಇತ್ಯಾದಿಗಳಿಂದ ಇರ್ತಕ್ಕಂಥ ಇದು, ಅದನ್ನು ಆದಷ್ಟು ತಿಳಿಯುವ ರೀತಿಯಿಂದ ಸುಲಭ ಮಾಡಿ ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.